ನೀರಮೇಳಣಗುಳ್ಳೆಯಂದದಿ ತೋರಿಯಡಗುವ ದೇಹವಿ ಸಂಸಾರ ಬಹಳಾರ್ಣವದರೊಳಗೆ ಮುಳುಗಿದೆನು ಪತಿಕರಿಸಿ ತೋರಿಸಚಲಾನಂದ ಪದವಿಯ ಸೇರಿಸಕಟ ನಿನ್ನವೊಲು ನಮಗಾರು ಬಾಂಧವರುಂಟು ರಕ್ಷಿಸು ನಮ್ಮ ನನವರತ ಕೃಷ್ಣ. ನೀರಮೇಲಣ ಗುಳ್ಳೆಯಂದದಿ ತೋರಿ ಅಡಗುವ ದೇಹವು ಈ ದೇಹವು. ನೀರಮೇಲಣ ಗುಳ್ಳೆಯಂದದಿ ಪ್ರಸಿದ್ಧವಾದ ದೃಷ್ಟಾಂತ, ಎಲ್ಲ ಕಡೆಗೆ ಬರುತ್ತಿರ್ತದೆ, ಎಲ್ಲ ಕಡೆಗೆ ಶಾಸ್ತ್ರಗಳಲ್ಲಿ ಬರ್ತಿರ್ತದೆ. ನೀರಿನ ಮೇಲೆ ಗುಳ್ಳೆ ಬಂತು, ಗುಳ್ಳೆ ಎಷ್ಟೊತ್ತಿರುತ್ತೆ, ಯಾವಾಗ ಒಡಿತದೆ ಅಂತ ಗೊತ್ತಿಲ್ಲ, ಹಾಗಿರುತ್ತದು. ದೊಡ್ಡ ಗುಳ್ಳಿಗಳು ಬರ್ತಿರ್ಬೋದು. ಬ್ರಹ್ಮದೇವರು ದೊಡ್ಡ ಗುಳ್ಳಿ, ರುದ್ರದೇವರು ಸಣ್ಣ ಗುಳ್ಳಿ, ನಾವೆಲ್ಲ ಪುಟ್ಟ ಗುಳ್ಳಿಗಳು. ಅಂತೂ ಗುಳ್ಳಿಗಳೇ ಎಲ್ಲರೂ ಗುಳ್ಳಿಗಳೇ, ಯಾರೂ ಗಟ್ಟಿಗಳೇ ಯಾರೂ ಇಲ್ಲ. ನೀರ ಮೇಲಣ ಗುಳ್ಳೆಯಂದದಿ ತೋರಿ ಅಡಗುವ ದೇಹವು ಈ ದೇಹ ತೋರ್ತದೆ, ಕಾಣೋದಿಲ್ಲ ಅಂತಿಲ್ಲ, ಆದರೆ ಮತ್ತೆ ಹೋಗಿಬಿಡ್ತದೆ. ಯಾವಾಗ ಹೋಗುತ್ತೆ ಹೋಗಿಬಿಡ್ತದೆ. ಏನೋ ಗಾಳಿ ಒಳಗೆ ಸೇರಿದೆ, ಮೇಲೊಂದು ಹೊರಗೆ ನೀರಿನ ಒಂದು ಅಲೆ ಬಂದಿದೆ. ಆ ನೀರಿನ ಪೊರೆ ಬಂದದ್ದಕ್ಕೆ, ನೀರಿನ ಕವಚ ಬಂದದ್ದಕ್ಕೆ ಒಳಗೆ ಗಾಳಿ ತುಂಬಿಕೊಂಡಿದೆ. ಆ ನೀರು ತೆಳ್ಳಗಿನ ನೀರು. ಗುಳ್ಳೆಯಾಗುವುದು ಕೇವಲ ಲಿಕ್ವಿಡ್ಗೆ ಮಾತ್ರ ಸಾಧ್ಯವಿದೆ ಹೊರತು ಇನ್ಯಾವುದಕ್ಕಿಲ್ಲ. ಒಳಗೆ ಗಾಳಿ, ಮೇಲೆ ನೀರು, ತೆಳ್ಳಗಿನ ಚರ್ಮ. ಆ ತೆಳ್ಳಗಿನ ಚರ್ಮವಿದೆಯಲ್ಲ, ಆ ಚರ್ಮಕ್ಕೆ ಅತೀ ಸಣ್ಣದಾದಂತಹ ಡಿಸ್ಟರ್ಬೆನ್ಸು ಕೂಡ ಅದನ್ನು ಒಡೆದು ಬಿಡುತ್ತದೆ. ಟಬ್ ಅಂತ ಒಡೆದು ಬಿಡ್ತದೆ, ಶಬ್ದ ಆಗದೆ ಬಡಿತದೆ. ಮತ್ತೆ ಇಂಥ ವಿಚಿತ್ರವಾದದ್ದು ನೀರಿನ ಮೇಲಿನ ಗುಳ್ಳೆಯಂದದಿ ತೋರಿ ಅಡಗುವ ದೇಹವಿ. ಅಷ್ಟು ಅಸಾರವಾದ, ಅಷ್ಟು ಕ್ಷಣಿಕವಾದ, ಅಲ್ಪಕಾಲೀನವಾದ ಈ ಸಂಸಾರ ಬಹಳಾರ್ಣವದೊಳಗೆ ಮುಳುಗಿದನು ಪತಿಕರಿಸಿ. ಇಂಥ ಈ ದೇಹವೇನಿದೆಯಲ್ಲ, ಇದರ ಮೇಲೆ ಎಷ್ಟು ಪ್ರೀತಿ ಅಂದರೆ ಆ ಗುಳ್ಳೆಗಳ ಮೇಲೆ ಪ್ರೀತಿ ಇದೆ. ಥೂರಿನ ಎಂಥ ಗುಳ್ಳೆಗಳು, ಅದಕ್ಕೆ ನಿಮಿತ್ತ ಇಲ್ಲ, ಕಾರಣವಿಲ್ಲ, ಉಪಾದಾನವಿಲ್ಲ ಅನ್ನುವಂತೆ ಇರುವಂತಹ ಕ್ಷಣಿಕವಾದದ್ದು ಇವತ್ತಿದೆ, ನಾಳಿಲ್ಲ. ಇಂಥ ದೇಹದೊಳಗೆ ಎಷ್ಟು ಪತಿಕರಿಸು ಅಂದರೆ ಪ್ರೀತಿಸಿ ಇದರೊಳಗೆ ದೊಡ್ಡ ಸಮುದ್ರದೊಳಗೆ ಮುಳುಗಿದನು. ನಾನು ಮುಳುಗಿದ್ದೇನೆ. ಸ್ವಾಮಿ, ಒಂದು ಪ್ರಾರ್ಥನೆ ಇದೆ, ತೋರಿಸು, ಅಚಲಾನಂದ ಪದವಿಯ ತೋರಿಸು, ಅಚಲಾನಂದ ಪದವಿಯ ತೋರಿಸು. ಅಚಲವಾದ ಆನಂದದ ಪದವಿ, ಅಚಲವಾದ ಎಂದೆಂದಿಗೂ ಚಲಿಸದ ಆನಂದ. ಇನ್ನು ಆನಂದ ಹೋಯಿತು, ಮುಗಿಯಿತು, ಕ್ಷಯಿಸಿತು, ವ್ಯಯಿಸಿತು, ಹಾಳಾಯಿತು, ಇನ್ನಾಗುವುದಿಲ್ಲ ಆನಂದ. ಸೋ ಫಾರ್ ಆ್ಯಂಡ್ ನೋ ಫರ್ದರ್ ಅಂತನ್ನುವ ಪ್ರಸಂಗವೇ ಇಲ್ಲದಂತಹ ಯಾವ ಮೋಕ್ಷವಿದೆಯೋ ಆ ಅಚಲ ಆನಂದದ ಪದವಿಯನ್ನು ನಮಗೆ ತೋರಿಸು, ಅಥವಾ ನಿನ್ನ ಸ್ವರೂಪವನ್ನು ತೋರಿಸು. ಅಚಲಾನಂದ ಪದವಿಯ ತೋರಿಸು, ಅಚಲಾನಂದ ಪದವಿಯ ಸೇರಿಸು. ಅಕಟ ಸೇರಿಸು, ಸೇರಿ ಸಕಟ. ಸಕಟ ಅಲ್ಲ, ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಸಕಟ ಅಂತ ಬರ್ತದೆ. ಆ ಸಕಟ ಶಬ್ದ ಅಲ್ಲ ಇದು, ಶಕಟವೂ ಅಲ್ಲ. ಸೇರಿಸು, ಅಕಟ. ಪರಮಾತ್ಮ, ಆ ಆನಂದ ಪದವಿಯನ್ನು ತೋರಿಸು ಹಾಗೂ ಸೇರಿಸು. ನಿನ್ನವೋಲ್ ನಮಗಾಡು ಬಾಂಧವ. ಪರಮಾತ್ಮನಂತೆ ಇನ್ಯಾರು ರಕ್ಷಕರಿದ್ದಾರೆ? ಯಾರ್ಯಾರೂ ನಮಗೆ ರಕ್ಷಕರಿಲ್ಲ. ಬಾಂಧವರಿದ್ದಾರೆ, ಸ್ವಯಂ ದುರ್ಬಲರು, ಸ್ವಯಂ ನಮ್ಮಂತೆ ದುಃಖಿಗಳು, ಕಷ್ಟದಲ್ಲಿದ್ದವರು. ದಯೆ ಮಾಡಬೇಕು ಅಂತ ಅವರಿಗೇನಿಲ್ಲ. ದುರ್ಬಲರಾದ ಹೇಡಿಗಳಾದ ಬಾಂಧವರು ನಮ್ಮ ಜೊತೆಗೆ ಸುತ್ತಮುತ್ತ ಇದ್ದಾರೆ. ಅಂಥ ಬಾಂಧವರನ್ನು ಕಟ್ಟಿಕೊಂಡು ಆಗೋದೇನು? ಏನು ಹಿತವಾಗೋದು? ಅಂಥ ದುಃಖದಲ್ಲಿ ನಾನಿದ್ದೇನೆ ಸ್ವಾಮಿ. ದೇವರೊಪ್ಪನೇ ಬಂಧು. ಇದು ಪ್ರಧಾನವಾದ ಸಿದ್ಧಾಂತ, ಸರ್ವಪ್ರಧಾನವಾದ ಸಿದ್ಧಾಂತ. ಇದಕ್ಕೆ ಮೇಲಾದಂತಹ ಮತ್ತೊಂದು ಮಾತಿಲ್ಲ. ಹೇಗೆ ನಾವು ಹಿಂದೆ ತಿಳಿದೆವೋ, ಪರಮಾತ್ಮ ಗುಣಪೂರ್ಣ, ಪರಮಾತ್ಮ ಸ್ವತಂತ್ರ, ಪರಮಾತ್ಮ ಸರ್ವಸ್ವಾಮಿ. ಅಂತೆಯೇ ಪರಮಾತ್ಮ ಒಬ್ಬ ಬಂಧು, ಪರಮಾತ್ಮ ಒಬ್ಬ ಬಂಧು. ಇನ್ನುಳಿದವರೆಲ್ಲ ದೇವರು ಬಂಧುವಾದಾಗ ನಾವು ಬಂಧುವಾಗ್ತೇವೆ ಅಂತ ಬರ್ತಾರೆ. ದೇವರು ಬಂಧುತ್ವವನ್ನು ಕಡಿದುಕೊಂಡ, ಇವನು ನನಗೆ ಗೊತ್ತಿಲ್ಲ, ಇವನು ನೋಡಿ ನೀವು ಯಾರಾದರೂ ನೋಡ್ಕೊಳ್ಳಿ ಅಂತ ಹೇಳಿದರೆ ಯಾರೂ ನೋಡಿಕೊಳ್ಳುವವರಿಲ್ಲ.
ದೈತ್ಯರಂತೂ ಸ್ವಾರ್ಥಪರರು. ನಮ್ಮ ಉದ್ಧಾರ ಏನು ಮಾಡ್ತಾರೆ? ದೇವತೆಗಳು ವಿಷ್ಣು ಭಕ್ತರು. ವಿಷ್ಣುವೇ ಕೈ ಬಿಟ್ಟ ಮೇಲೆ ಇವರು ಯಾರೂ ಕೈ ಹಿಡಿಯುವುದಿಲ್ಲ. ಮಾನವರು ಹೇಡಿಗಳು, ದುರ್ಬಲರು, ಅವರು ಕೇವಲ ಸ್ವಾರ್ಥಿಗಳೇ. ಹಾಗಾಗಿ ನಮಗೆ ಬಾಂಧವರು ಯಾರಿದ್ದಾರೆ ಹೇಳಿ ನೋಡೋಣ? ಸ್ವತಂತ್ರನಾದ ದೇವರೊಬ್ಬ ಬಾಂಧವನಾಗಬೇಕು. ಅವನೇ ಬಂಧುತ್ವವನ್ನು ಕಳೆದುಕೊಂಡು ಬಿಟ್ಟ ಅಂತಾದ ಮೇಲೆ ಪರಮಾತ್ಮನನ್ನು ಬಿಟ್ಟು ಇನ್ಯಾರು ಬಾಂಧವರೇ? ಇದೆಲ್ಲ ವಿಷಯಗಳೇನಿದೆಯಲ್ಲ, ನಾನು ಹೇಳೋದೇನು ಅಂದರೆ, ಇದು ಪ್ರವಚನ 2 ನಿಮಿಷ ಆಗ್ಬೋದು, 5 ನಿಮಿಷ ಆಗ್ಬೋದು, ಏನೋ ಹೆಚ್ಚು ಮಾಡಿ 1 ಗಂಟೆ ಹೇಳ್ಬೋದು, 2 ಗಂಟೆ ಹೇಳ್ಬೋದು, ಅದು ಮಹತ್ವದ್ದಲ್ಲ. ಆದರೆ ಇದರ ತತ್ವ ಏನಿದೆ, ಈ ತತ್ವ ನಮ್ಮ ಮನಸ್ಸಿನೊಳಗೆ ಇಂಗಬೇಕು, ನಮ್ಮ ಸೈಕಿ ಒಳಗೆ ಇಂಗಬೇಕು. ನೋಡಿ, ಅವರ ಸೈಕಿ ಶುಡ್ ಬಿ ಸೋಕ್ಡ್ ಇನ್ ಅಂದಾಗ ಆನಂದ. ಸತತವಾಗಿ ಇದರ ಚಿಂತನ ನಮ್ಮ ಮನಸ್ಸಿಗೆ ಬರ್ತಾ ಇರಬೇಕು. ಅದು ಬಹಳ ದೊಡ್ಡದಾದ ಪುರುಷಾರ್ಥ. ದೇವರು ನಮಗೆ ಮೋಕ್ಷವನ್ನು ಕೊಡಲಿ ಬಿಡಲಿ, ದೇವರು ನಮಗೆ ಮೋಕ್ಷವನ್ನು ಕೊಟ್ಟ ಸಂತೋಷ, ಕೊಡದೇ ಇದ್ರೆ ಚಿಂತೆ ಇಲ್ಲ. ತನ್ನ ಸ್ಮರಣೆ ಮಾತ್ರ ನಮಗೆ ಈ ರೀತಿ ಸತತವಾಗಿ ಕೊಡ್ತಾ ಇದ್ದ ಅಂದರೆ ದೊಡ್ಡ ಸಾಧನೆ, ಭಾರಿ ಭರವಸೆ. ನೀರ ಮೇಲಣ ಗುಳ್ಳೆಯಂದದಿ ತೋರಿ ಅಡಗುವ ದೇಹವು ಈ ಸಂಸಾರ ಬಹಳಾರಣವದೊಳಗೆ ಮುಳುಗಿದನು ಪತಿಕರಿಸಿ ಆನಂದ ಪಟ್ಟದ್ದಕ್ಕೆ ನಾನು ಮುಳುಗಿಬಿಟ್ಟೆ. ಗುಳ್ಳೆ ಅಂತ ಹೇಳಿ ಹೋದೆ, ಉತ್ತಮವಾದದ್ದಿದೆ ಅಂತ ಹೇಳಿ ಅದನ್ನು ಪ್ರೀತಿಸ್ಲಿಕ್ಕೆ ಹೋದೆ, ನೀರಿನೊಳಗೆ ಮುಳುಗಿಬಿಟ್ಟೆ. ಹಾಗಾಗಿ ತೋರಿಸು ಅಚಲಾನಂದ ಪದವಿಯ ಸೇರಿಸು ಅಕಟ ನಿನ್ನವೋಲ್ ನಮಗಾರು ಬಾಂಧವರು. ಇನ್ಯಾರು ನಿನ್ನಂತೆ ಬಾಂಧವರಿದ್ದಾರೆ ಸ್ವಾಮಿ? ಯಾರ್ಯಾರು ಬಾಂಧವರಿಲ್ಲ. ರಕ್ಷಿಸು ನಮ್ಮ ನನವರತ. ಹೊದ್ದಿ ನಿಲ್ಲುವುದೇ ದರ್ಪಣದ ಮೇಲುದ್ದುರುಳಿ ಬೀಳ್ವಂತೆ ನಿಮಿಷದಿ ಬಿದ್ದು ಹೋಗುವ ಕಾಯವೀ ತನುವೆಂಬ ಪಾಶದಲ್ಲಿ ಬದ್ಧನಾದೆನು ಮಮತೆಯಲಿ ನೀನಿದ್ದುದಕ್ಕೆ ಫಲವೇನು ಭಕ್ತಿ ವಿರುದ್ಧವಾಗದವೋಲು ರಕ್ಷಿಸು ನಮ್ಮ ನನವರತ ರಕ್ಷಿಸೋ. ಹೊದ್ದಿ ನಿಲ್ಲುವುದೇ ದರ್ಪಣದ ಮೇಲುದ್ದುರುಳಿ. ಇದಕ್ಕೆ ನನ್ನ ಅಭಿಪ್ರಾಯದಲ್ಲಿ 2 ಅರ್ಥ ಮಾಡಬಹುದು. ಕೆಲವರೆಲ್ಲ ಒಂದು ಅರ್ಥ ಬರೆದಿದ್ದಾರೆ, ಅದನ್ನು ಹೇಳ್ತೀನಿ. ಮೇಲುದ ಅಂತ ಕನ್ನಡದಲ್ಲಿ ಒಂದು ಶಬ್ದ ಇದೆ. ಮೇಲುದ ಅಂದರೆ ಮೇಲೆ ಹೊತ್ತುಕೊಳ್ಳುವಂಥದ್ದು. ಉತ್ತರೀಯ ಅಂತನ್ನೋ ಅರ್ಥದಲ್ಲಿ ಮೇಲುದ ಅಂತ ಶಬ್ದವಿದೆ. ಅದು ಈ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮೇಲ್ದಿ ಅಂತಂತಾರೆ. ಸೀರೆಗಳನ್ನು ಹೇಳುವಾಗ, ಹೆಣ್ಣು ಮಕ್ಕಳು ಸೀರೆಗಳ ಬಗ್ಗೆ ಮಾತಾಡುವಾಗ ಮೇಲ್ದಿ ಅಂತಂತಾರೆ. ಮೇಲ್ದಿ ಅನ್ನೋದು ಅಪಭ್ರಷ್ಟವಾದ ಶಬ್ದ, ಕನ್ನಡದಲ್ಲೇ ಅಪಭ್ರಷ್ಟವಾಗಿ ಬಂದ ಶಬ್ದ. ಅದು ಮೇಲ್ದಿ ಅಲ್ಲ, ಅದು ಮೇಲುದ ಎಂದರೆ ಉತ್ತರೀಯ, ಮೇಲೆ ಹೊದ್ದುಕೊಳ್ಳುವಂತಹ ಉತ್ತರೀಯ ಅಂತ ಅರ್ಥ. ಇದರಲ್ಲೂ ಬೇಕಾದಷ್ಟು ಬೇರೆ ಸಾಹಿತ್ಯ, ದೊಡ್ಡ ಸಾಹಿತ್ಯಗಳಲ್ಲೂ ಬೇಕಾದಷ್ಟು ಸಲ ಪ್ರಯೋಗ ಬಂದಿದೆ ಮೇಲುದ ಅಂತ. ಆ ಮೇಲುದ ಏನಿದೆಯಲ್ಲ ಅದು ಒಂದು ಕನ್ನಡಿಯನ್ನು ಹಾಕಿ, ಆ ಕನ್ನಡಿಯ ಮೇಲೆ ಒಂದು ಚಂದವಾದ ಮೇಲುದವನ್ನು ಹಾಕಿದರೆ, ಸೀರೆಯನ್ನು ಹಾಕಿದರೆ, ತೆಳ್ಳನೆಯ ರೇಷ್ಮೆಯ ಮೇಲುದ ಹೀಗೆ ಅದನ್ನು ಹಾಸಿಟ್ರೆ ಏನಾಗುತ್ತೆ? ಒಂದು ಕ್ಷಣದಲ್ಲಿ ಇದು ಕೆಳಗೆ ಬಿದ್ದು ಬಿಡ್ತದೆ. ಸರದು ಜಾರಿ ಕೆಳಗೆ ಬಿದ್ದು ಬಿಡ್ತದೆ. ಒಂದು ಕ್ಷಣ, ಅದಕ್ಕೆ ಹೆಚ್ಚು ಬೇಕಾಗಿಲ್ಲ. ಹಾಗಾಗಿ ಹೊದ್ದಿ ನಿಲ್ಲುವುದೇ ಆ ದರ್ಪಣದ ಮೇಲೆ ನೀವು ಆ ಬಟ್ಟೆಯನ್ನು ಹಾಕಿದರೆ ಆ ಬಟ್ಟೆ ಹೊದ್ದಿ ನಿಲ್ಲುವುದೇ ಆ ರೀತಿಯಾಗಿ ಉಳಿಯುತ್ತಾ? ಅದು ಇಲ್ಲ, ಉಳಿಯುವುದಿಲ್ಲ. ಒಂದು ಕ್ಷಣದಲ್ಲಿ ಕೆಳಗೆ ಬಿದ್ದು ಬಿಡುತ್ತದೆ. ಹೊದ್ದಿ ನಿಲ್ಲುವುದೇ ದರ್ಪಣದ ಮೇಲುದ್ದ ಉರುಳಿ ಬೀಳುವಂತೆ, ಅದು ಉರುಳಿ ಕೆಳಗೆ ಬೀಳುತ್ತೆ ನಿಮಿಷದಿ, ಒಂದು ಕ್ಷಣದಲ್ಲಿ ಅದರಂತೆ ಬಿದ್ದು ಹೋಗುವ ಕಾಯವು ಈ ತನು ಎಂಬ ಪಾಶದಲ್ಲಿ ಬದ್ಧನಾದೆ. ಕೆಲವರು ಅರ್ಥ ಬರೆದಿದ್ದಾರೆ, ಅದು ಚಿಂತೆ ಇಲ್ಲ, ಹೇಗೋ ಹೊಂದಿಸ್ಬೋದು. ಉದ್ದು ಮೇಲುದ ಅಲ್ಲ, ಮೇಲೆ ಉದ್ದಿನ ಕಾಳು ಅದು ಕನ್ನಡಿಯ ಮೇಲೆ, ದರ್ಪಣದ ಮೇಲಿನ ಭಾಗದಲ್ಲಿ ಹೀಗೆ ಇಟ್ಟರೆ, ಒಂದು ಉದ್ದಿನ ಕಾಳನ್ನು ಇಟ್ಟೆ, ಅದು ಎಷ್ಟೊತ್ತು ನಿಲ್ಲುವುದಿಲ್ಲ, ಕೆಳಗೆ ಬಿದ್ದು ಬಿಡುತ್ತದೆ, ಕ್ಷಣದಲ್ಲಿ ಬಿದ್ದು ಬಿಡುತ್ತದೆ. ಯಾಕೆಂದರೆ ದರ್ಪಣದ ಮೊನಚು ಆದ ಮೇಲಿನ ಭಾಗವಿದೆಯಲ್ಲ, ಆ ಮೊನಚಾದ ಮೇಲಿನ ಭಾಗದ ಮೇಲೆ ಯಾವುದೂ ನಿಲ್ಲುವುದಿಲ್ಲ, ಕ್ಷಣದಲ್ಲಿ ಬಿದ್ದು ಬಿಡುತ್ತದೆ. ಹಾಗೆ ನಮ್ಮ ದೇಹದ ಅವಸ್ಥೆ ಇದೆ. ಹೊದ್ದಿ ನಿಲ್ಲುವುದೇ, ಹೊದ್ದು ಅಂದರೆ ಇದು ಹೊತ್ತುಕೊಂಡು ನಿಲ್ಲುವುದೇ ಅಂತ ಅರ್ಥದಲ್ಲಿ. ಹೊದ್ದಿ ನಿಲ್ಲುವುದೇ ದರ್ಪಣದ ಮೇಲೆ ಉರುಳಿ ಬೀಳುವಂತೆ.
ಅಥವಾ ಮೇಲುದ ಉರುಳಿ ಬೀಳುವಂತೆ. ಮೇಲುದ ಎನ್ನುವ ಬಟ್ಟೆ ಕೆಳಗೆ ಉರುಳಿ ನಿಮಿಷದಿ ಬೀಳುವಂತೆ, ಒಂದು ಕ್ಷಣದಲ್ಲಿ ಬಿದ್ದು ಬೀಳುವಂತೆ ಬಿದ್ದು ಹೋಗುವ ಕಾಯವು ಈ ತನು, ಬಿದ್ದು ಹೋಗುವ ದೇಹ, ಈ ಶರೀರ. ಈ ತನುವೆಂಬ ಪಾಶದಲ್ಲಿ ಬದ್ಧನಾದೆನು, ಈ ತನುವೆಂಬ ಪಾಶದಲ್ಲಿ ಬದ್ಧನಾದೆನು. ಆಶ್ಚರ್ಯ ಏನು ಅಂದರೆ, ಈ ದೇಹವೆಂಬ ಪಾಶವೇ ಕ್ಷಣಿಕ. ಆ ಪಾಶದಲ್ಲಿ ನಾನು ಯಾಕೆ ಕಟ್ಟಿ ಬೀಳಬೇಕು ಹೇಳಿ ನೋಡೋಣ. ಯಾವ ಗಟ್ಟಿಯಾದ ಪಾಶವಿದ್ದರೆ ಕಟ್ಟಬೇಕು, ಕಟ್ಟಿ ನಾನು ಒಳಗೆ ಬಿದ್ದಿರಬೇಕು. ಗಟ್ಟಿಯಾದ ಪಾಶವಲ್ಲ, ಪಾಶವೇ ಸ್ವಯಂ ಹಾಳಾಗಿ ಹೋಗುವಂಥದ್ದು, ವ್ಯಾನಿಷಿಂಗ್ ಆದ ಪಾಶ. ಇಂಥ ಪಾಶದಲ್ಲೇ ನಾನು ಬಿದ್ದಿದ್ದೇನೆ, ನೋಡ್ಕೋ ಎಷ್ಟು ವಿಚಿತ್ರವಾಗಿದೆ. ಅದು ನನ್ನ ಮೋಹ, ನನ್ನ ಮಮತೆ. ಆ ಕಾರಣದಿಂದಾಗಿ ಪಾಶ ಬಂತು. ಹಾಗಾಗಿ ಹೊದ್ದಿ ನಿಲ್ಲುವುದೇ ದರ್ಪಣದ ಮೇಲುದ್ದುರುಳಿ ಬೀಳುವಂತೆ ನಿಮಿಷದೆ ಬಿದ್ದು ಹೋಗುವ ಕಾಯವು ಈ ತನು ಎಂಬ ಪಾಶದಲ್ಲಿ ಬದ್ಧನಾದೆನು. ಯಾಕೆಂದರೆ ಮಮತೆಯಲ್ಲಿ. ಇದಂ ಮಮ, ಇದಂ ಮಮ, ಇದು ನನ್ನದು, ಇದು ನನ್ನದು. ಬಹಳ ಮಹತ್ವದ ಒಂದು ಅಭಿಮಾನ ಇದು. ಮಮತೆ ಅನ್ನುವುದೇನಿದೆ, ಅಹಂ ಅನ್ನುವುದು ಒಂದು ಅಭಿಮಾನ, ಮಮ ಎನ್ನುವುದು ಮತ್ತೊಂದು ಅಭಿಮಾನ. ಅಹಂ ಕರೋಮಿ, ಅಹಂ ಭುಂಜೆ ಎನ್ನುವುದು ಎರಡು ತರಹದ ಅಭಿಮಾನಗಳು. ಮಮೈವ ದೇಹ, ಮಮೈವ ಶರೀರಂ, ಮಮೈವ ಇಂದ್ರಿಯಾಣಿ ಅನ್ನುವುದು ಮತ್ತೆರಡು ಅಭಿಮಾನಗಳು. ಈ ವಿಧವಾದಂತಹ 4 ಅಭಿಮಾನಗಳು. ಸ್ವಾತಂತ್ರ್ಯದ ಅಭಿಮಾನ 2, ಕರ್ತೃತ್ವ ಸ್ವಾತಂತ್ರ್ಯ, ಭೋಕ್ತೃತ್ವ ಸ್ವಾತಂತ್ರ್ಯ ಎಂಬ 2 ಅಭಿಮಾನಗಳು. ಇನ್ನು ಕಾರಕ ಸ್ವಾಮಿತ್ವ, ಫಲಸ್ವಾಮಿತ್ವ ಎಂಬ 2 ಅಭಿಮಾನಗಳು. ಅದು ಸ್ವಾಮಿತ್ವಾಭಿಮಾನ. ಈ ವಿಧವಾದ 4 ಅಭಿಮಾನಗಳನ್ನು ಮಿಕ್ಕಿ ಇನ್ನು ಮತ್ತೆ 3 ಅಭಿಮಾನಗಳು. ಈ ತರಹ 7 ಅಭಿಮಾನಗಳಲ್ಲಿ ನಾನು ಸಿಕ್ಕು ಒದ್ದಾಡ್ತಾ ಇದ್ದೇನೆ. ಹಾಗಾಗಿ ಇದ್ದುದಕ್ಕೆ ಬದ್ಧನಾದೆನು ಮಮತೆಯಲ್ಲಿ. ಮಮತೆ ಅನ್ನುವುದೇನಿದೆ, ಇದು ಎಷ್ಟು ಬಾರಿ ನಾವು ನಮ್ಮ ಸಾಮಾನುಗಳನ್ನು, ಪದಾರ್ಥಗಳನ್ನು ಎಷ್ಟು ಬೆಳೆಸಿಕೊಳ್ತೇವೆ ಅಷ್ಟು ಹೆಚ್ಚು ಸಮಸ್ಯೆ ಇದೆ. ಎಷ್ಟು ಸಾಮಾನುಗಳನ್ನು ಬೆಳೆಸಿಕೊಳ್ತೇವಲ್ಲ ಅಷ್ಟು ಚಿಂತೆ ಹೆಚ್ಚಿದೆ. ಎಲ್ಲಿ ಎಷ್ಟು ದಿವಸ ಹೆಚ್ಚು ಇರ್ತೇವಲ್ಲ ಅಲ್ಲಷ್ಟು ಹೆಚ್ಚು ಮಮತೆ ಬರ್ತದೆ. ನಾನು ಒಂದು ಊರಿಗೆ ಹೋದೆ. ಆ ಊರಿಗೆ ಯಾತ್ರೆಗಾಗಿ ಹೋಗಿದ್ದೆ. ಯಾತ್ರೆಗಾಗಿ ಹೋದಾಗ ಒಂದು ದಿನ ಇರುವುದಿತ್ತು, ಒಂದೇ ದಿನ ಇರುವುದಿತ್ತು. ಆದ್ದರಿಂದ ನಾನು ಇದ್ದೆ. ಎಷ್ಟು ಬೇಕಾಗಿತ್ತು ಅಷ್ಟೇ ಸಾಮಾನುಗಳನ್ನು, ಸರಕುಗಳನ್ನು ಹೊರಗೆ ತೆಕ್ಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ಒಳಗಿಟ್ಟು ಮಧ್ಯಾಹ್ನ ಮತ್ತೆ ವೈಂಡಪ್ ಮಾಡಿ ಹೋಗಬೇಕು. ಆದ್ದರಿಂದ ನಾನು ಹೊರಟು ಬಿಟ್ಟೆ. ಏನೂ ಚಿಂತೆ ಆಗಲಿಲ್ಲ. 8 ದಿವಸ ಇದ್ದರೆ ಸ್ವಲ್ಪ ಹೆಚ್ಚು ಸಾಮಾನುಗಳು ಹರಡಿರುತ್ತೆ. ಇದೆಯಲ್ಲ ಇನ್ನೂ ಇದ್ದೇನಲ್ಲ, ಅಲ್ಲಿರಲಿ, ಈ ವಸ್ತು ಅಲ್ಲಿರಲಿ, ಆ ವಸ್ತು ಅಲ್ಲಿರಲಿ, ಈ ವಸ್ತು ಇಲ್ಲಿರಲಿ ಅಂತ ಹೇಳಿ ತಾನು ಇಳಿದುಕೊಂಡ ಮನೆಯಲ್ಲಿ, ಗೆಸ್ಟ್ ಹೌಸಿನಲ್ಲಿ, ಸೂಟಿನಲ್ಲಿ ಇರ್ತಾನೆ. ಸುಖವಾಗೆಲ್ಲ ಹೊದಿಸಿಕೊಂಡು ಇರ್ತಾನೆ. ತಿಂಗಳವರೆಗಿದ್ದರೆ ಹೆಚ್ಚೆಚ್ಚು ಸಾಮಾನುಗಳನ್ನು ಇಟ್ಕೊಂಡ್ರೆ ಏನು ತಂದೇ ಇಲ್ಲ, ಸಾಮಾನೇ ಇಲ್ಲ. 2 ಪಂಚೆ, ನಮ್ಮ ವೈದಿಕರ 2 ಪಂಚೆ. 2 ಪಂಚೆ ಇದ್ದರೆ ಒಂದೆಲ್ಲೋ ಕಿಟಕಿಗೆ ಹಾಕಿರ್ತಾನೆ, ಗೃಹಸ್ಥರು ಬೈತಿರ್ತಾರೆ, ಇರಲಿ. ಅದಟ್ಟು ಬಿಟ್ಟರೆ ಇನ್ನೇನಿಲ್ಲೇ ಇಲ್ಲ, ಅವನಿಗೆ ಸಾಮಾನೇ ಇಲ್ಲ. ಏನೂ ಸಾಮಾನುಗಳಿಲ್ಲ ಅಂತಾದರೆ ಹೊರಡು ಅಂತಂದರೆ ಹೊರಟೇ ಬಿಡ್ತಾನೆ. 2 ಸಾಮಾನು ಹಾಕ್ತಾನೆ, ಚೀಲದಲ್ಲಿ ಹೊರಟು ಬಿಡ್ತಾನೆ. ಮನೆಯಿಂದ ಊರಿಗೆ ಹೋಗಿ ಅಲ್ಲಿ ಕೀಲಿ ಹಾಕು, ಇಲ್ಲಿ ಬೀಗ ಹಾಕು, ಇದನ್ನು ಸಾಮಾನು ಒಳಗಿಡು, ಅದನ್ನು ರಕ್ಷಣೆ ಮಾಡು. ಮಮತೆ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಮನುಷ್ಯನಿಗೆ ಆ ಮನೆಯಿಂದ ಬಿಡುಗಡೆಯಾಗುವುದು ಕಷ್ಟವಾಗುತ್ತೆ. ಇದು ಪ್ರತಿ ಸಲವೂ ನಮಗೆ ನೆನಪಾಗುತ್ತೆ. ನಾವು ಎಲ್ಲೋ ಪ್ರವಚನಕ್ಕೆ ಹೋಗ್ತೇವೆ, ಪ್ರವಚನ ಹೇಳ್ತೇವೆ. ಪ್ರವಚನ ಮುಗಿದಾದ ಮೇಲೆ ಕೃಷ್ಣಾರ್ಪಣಮಸ್ತು ಅಂತಂದದ್ದೇ, ಮಂಗಳಾರತಿ ಮಾಡಿದ್ದೆ, ಹೊರಟು ಬಂದದ್ದು. ಹಾಗಾಗುವುದಿಲ್ಲ. ನಮ್ಮ ಮನೆಯಿಂದ, ನಮ್ಮ ಮಾತುಂಗ ಮನೆಯಲ್ಲಿ ಪ್ರವಚನವಾಯಿತು, ಮಾತುಂಗ ಮನೆಯಿಂದ ಪ್ರವಚನ ಮುಗಿಸ್ಕೊಂಡು ಹೊರಗೆ ಬರಬೇಕಾದ್ರೆ ಹಾಗಾಗುವುದಿಲ್ಲ. ಅಲ್ಲಿ ಬೀಗ ಹಾಕು, ಇಲ್ಲಿ ಕಿಟಕಿ ಹಾಕು, ಇಲ್ಲಿ ಲೈಟ್ ಆರಿಸು, ಅಲ್ಲಿ ಫ್ಯಾನ್ ಆರಿಸು, ನಳ ಬಂದಾಗಿದೆಯೋ ಇಲ್ಲ ನೋಡು, ಟ್ಯಾಪು, ಅದು ನೋಡು, ಇದು ನೋಡು, ಭದ್ರಪಡಿಸು, ಎಲ್ಲ ಸರಿ ಹೋಯ್ತೋ ಇಲ್ಲೋ ಅಂತ ಹೇಳಿ 100 ವಿಚಾರವನ್ನು ಮಾಡಿಕೊಂಡು, ಅಂದರೆ ಮಮತೆ ಹೆಚ್ಚಾದಂತೆ ಬಂಧನ ಹೆಚ್ಚಾಗುತ್ತೆ. ಈ ಮಮತೆ ಯಾವಾಗ ಹೆಚ್ಚಾಗತ್ತೆ? ಬ್ರಹ್ಮಚಾರಿ ಇದ್ದಾಗ ಮಮತೆ ಕಮ್ಮಿ ಇರ್ತದೆ. ತಾನೊಬ್ಬನೇ, ತಮ್ಮ ತಂದೆ ತಾಯಿ ಇದ್ರಾಯ್ತು ಬಿಟ್ಟರಾಯ್ತು, ಇದ್ರೇನು ಸತ್ರೇನು. ಹೆಂಡತಿ ಬಂದ ಮೇಲೆ ಹೆಂಡತಿ, ತಾನು ಮಕ್ಕಳಾದ ಮೇಲೆ ಮಕ್ಕಳು, ತಾನು ಹೆಂಡತಿ, ಮೊಮ್ಮಕ್ಕಳು ಬಂದ ಮೇಲೆ ಮೊಮ್ಮಕ್ಕಳಿದ್ದಾರೆ. ಆಹಾ, ಏನು ಆನಂದ! ಆನಂದ ಏನಿದೆ, ಆ ಆನಂದದ ಜೊತೆಗೆ ಮಮತೆಯ ಬಂಧನ ಇದೆ. ಎಚ್ಚರವಿಲ್ಲದೆ ಅದನ್ನು ಕೊರಳಿನಿಂದ ಹಾಕ್ಕೊಳ್ತಾನೆ ಬಂಧನವನ್ನು. ಎಷ್ಟೆಷ್ಟು ಬಂಧನಗಳಿವೆಯೋ ಆ ಎಲ್ಲ ಮಮತೆಗಳು, ಎಲ್ಲ ಬಂಧನಗಳು ಆನಂದಪ್ರದವಾದದ್ದು ಹೌದು. ಆದರೆ ಬಂಗಾರದ ಸಂಕೋಲೆ, ಅವೆಲ್ಲ ಶೃಂಖಲ, ಕಾಲಿಗೆ ಕಟ್ಟಿ ಹಾಕುವಂತಹ ಸರಪಳಿಯವು.
ಬಿಡಿಸುವ ಬೀಗದ ಕೈಯಲ್ಲ. ಹೀಗಿದ್ದದ್ದರಿಂದ ಮಮತೆಯಲ್ಲಿ ಬದ್ಧನಾದೆನು. ನೀನು ಇದ್ದುದಕ್ಕೆ ಫಲವೇನು? ಸ್ವಾಮಿ ನೀನು ಸರ್ವೋತ್ತಮ, ನೀನೆಲ್ಲ ಪರಮಾತ್ಮ, ಕರುಣಿ, ಹಾಗೆ ಹೀಗೆ ಅಂತೆಲ್ಲರೂ ಹೇಳ್ತಾರೆ. ಏನು ಪ್ರಯೋಜನ? ನೀನಿದ್ದಿ. ಈಗ ನೋಡಿ, ನಮ್ಮಲ್ಲಿ ಗುರ್ಖಾಗಳನ್ನು ಇಟ್ಟಿದ್ದೇವೆ. ಏನು ಮಾಡ್ತಾರೆ? 13,000 ರೂಪಾಯಿ ತೊಗೊಳ್ತಾರೆ, ರಾತ್ರಿ ಚೆನ್ನಾಗಿ ಮಲ್ಕೋತಾರೆ. ಪಾಪ ರಾತ್ರಿಯಲ್ಲೇ ಮನೆಯಲ್ಲಿ ಎಲ್ಲ ತೊಂದರೆ ಇರ್ತದೆ, ಹೆಂಡತಿ ಮಕ್ಕಳು ಕಾಡ್ತಿರ್ತಾರೆ. ಹಾಗಾಗಿ ಇಲ್ಲಿ ಬಂದು ಮಲ್ಕೋತಾರೆ ಇಬ್ಬರು, ಹಿಂದೊಬ್ಬರು ಮುಂದೊಬ್ಬರು. ಇಂಥ ಗುರ್ಖಾಗಳನ್ನಿಟ್ಟು ಪ್ರಯೋಜನವೇನು? ಏನೂ ಪ್ರಯೋಜನವಿಲ್ಲ. ಅಡುಗೆಯವನು ಹೇಳ್ತಾನೆ, ನೀವೆಲ್ಲ ಪಲ್ಯ ಕಾಯಿ ಹೆಚ್ಚಿಕೊಡಿ, ಒಲೆ ಹೊತ್ತಿಸ್ಕೊಡಿ, ಆಮೇಲೆ ಹುರಿದಿಟ್ಟಿರಿ, ನಾನು ಸ್ನಾನ ಮಾಡಿ ಅಡುಗೆ ಮಾಡ್ತೇನೆ, ನೀನೇನು ಅಡುಗೆ ಮಾಡು. ಇಂಥ ಅಡುಗೆಯವನು ಇದ್ದೇನು ಪ್ರಯೋಜನ? ಹೆಂಡತಿ ಹೇಳ್ತಾಳೆ, ನಾನು ಇಲ್ಲಿ ಕೂತಿರ್ತೀನಿ, ನೀವೆಲ್ಲ ಒಲೆ ಮೇಲೆ ಹೆಸರಿಡಿ, ಆಮೇಲೆ ಒಗ್ಗರಣೆ ಹಾಕಿರಿ, ಈಗ ನಾನು ಪಾಠಕ್ಕೆ ಹೋಗಿ ಬರ್ತೀನಿ. ಏನಿಂಥ ಪ್ರಯೋಜನ? ನಾನು ಟಿ ವಿ ನೋಡ್ತೀನಿ. ಯಾರು ಏನು ಕೆಲಸ ಮಾಡಬೇಕು ಅವರು ಆ ಕೆಲಸವನ್ನು ಮಾಡದೇ ಇದ್ರೆ ಏನು ಪ್ರಯೋಜನ? ಮಗ ಇದ್ದಾನೆ, ಏನೂ ನೋಡ್ಕೊಳ್ಳೋದು. ಹಾಗೆ ನೀನು ರಕ್ಷಣೆ ಮಾಡುವವ ಅಂತ ನಿಮ್ಮನ್ನು ನಂಬಿದ್ದೇವೆ. ನೀನು ಇದ್ದ ಮೇಲೆ ನೀನು ನನಗೆ ಸರಿಯಾದ ದಾರಿಯನ್ನು ತೋರಿಸಬೇಕು, ಪಾಪಗಳನ್ನು ಮಾಡಿಸಬಾರ್ದು, ಭಕ್ತಿಯನ್ನು ಕೊಡಬೇಕು, ಧ್ಯಾನದಲ್ಲಿ ನನಗೆ ಆಸಕ್ತಿಯನ್ನು ನೀಡಬೇಕು, ಪಾಠ ಪ್ರವಚನದಲ್ಲಿ ನಡೆಸಬೇಕು. ಈ ಸಾಧನೆಗಳನ್ನು ಮಾಡಿಸಿದರೆ ನೀ ಇದ್ದದ್ದು ಸಾರ್ಥಕ. ಇಲ್ಲದೆ ಇದ್ರೆ ಇದ್ದೇನು ಪ್ರಯೋಜನ? ನಾನು ಬದ್ಧನಾದೆ, ಬರೀ ಬದ್ಧನಾದೆ. ನಾನು ಬದ್ಧನಾದೇನು ಮಮತೆಯಲ್ಲಿ, ನೀನಿದ್ದುದಕ್ಕೆ ಫಲವೇನು? ಪರಮಾತ್ಮನಿಗೆ ಚಾಲೆಂಜ್ ಹಾಕ್ತಾ ಇದ್ದಾರೆ. ಭಗವಂತ ಈ ಚಾಲೆಂಜಿಗೆ ಉತ್ತರ ಕೊಡಬೇಕೀಗ. ನೀನಿದ್ದುದಕ್ಕೆ ಫಲವೇನು? ಯಾಕಿದ್ದೀನಿ? ಒಂದು, ನಮ್ಮನ್ನು ರಕ್ಷಣೆ ಮಾಡು, ಇಲ್ಲ ಹೊರಟು ಹೋಗು, ಇರಬೇಡ ಇಲ್ಲ. ಬದ್ಧನಾದನು ಮಮತೆಯಲ್ಲಿ, ನೀನಿದ್ದುದಕ್ಕೆ ಫಲವೇನು? ಇಷ್ಟಾಗಿ ನೀನಿದ್ದೂ ಕೂಡ ಆಗೋದೇನು ಅಂದರೆ ಭಕ್ತಿ ವಿರುದ್ಧವಾಗಿ ನಾನು ವ್ಯವಹಾರ ಮಾಡ್ತೇನೆ. ಪಾಪ ಮಾಡಿದರೆ ಭಕ್ತಿ ಹೋಗ್ತದೆ, ದುರ್ಮತಗಳನ್ನು ಸೇವನೆ ಮಾಡಿದರೆ ಭಕ್ತಿ ಹೋಗ್ತದೆ, ಕೆಟ್ಟ ವಿಚಾರಗಳನ್ನು ನಮ್ಮ ತಲೆಯಲ್ಲಿ ಹಾಕ್ಕೊಂಡ್ರೆ ಭಕ್ತಿ ಹೋಗ್ತದೆ. ಭಕ್ತಿಗೆ ವಿರುದ್ಧವಾದ ಏನೇನಿದೆಯೋ ಅದನ್ನೆಲ್ಲ ಮಾಡ್ತೇನೆ, ಸತತವಾಗಿ ಮಾಡ್ತೇನೆ. ಭಕ್ತಿ ವಿರುದ್ಧವಾಗದ ಬೋಲ್, ಭಕ್ತಿಗೆ ವಿರುದ್ಧವಾಗದಂತೆ ನೀನು ನಮ್ಮನ್ನು ಕಾಪಾಡಬೇಕು. ಭಕ್ತಿ ವಿರುದ್ಧವಾಗದ ಬೋಲು ರಕ್ಷಿಸು ನಮ್ಮ ನನವರತ. ಏನು ಮಾಡಿಯೂ ಪ್ರಯೋಜನವಿಲ್ಲ. ನೀನಿದ್ದಿ ಅಂದ ಮೇಲೆ ನೀನು ನಮ್ಮನ್ನು ಕಾಪಾಡುವುದು ಅನಿವಾರ್ಯ. ನಮ್ಮ ಮನಸ್ಸಿನಲ್ಲಿ ಭಕ್ತಿಗೆ ವಿರುದ್ಧವಾದದ್ದು ಯಾವುದೂ ಮಳೆದೋರಬಾರದು. ಅಷ್ಟು ನೀನು ರಕ್ಷಣೆ ಮಾಡಬೇಕು. ನೀನು